ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಒನ್ ಪ್ಲಸ್ ಅವರ ಬುಲೆಟ್ Z2 ವೈರ್ಲೆಸ್ ಬ್ಲೂಟೂತ್ ಇಯರ್ಫೋನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಒನ್ ಪ್ಲಸ್ ಅವರ ಬುಲೆಟ್ Z2 ನೆಕ್ ಬ್ಯಾಂಡ್ ಯಾವ ರೀತಿಯಾಗಿದೆ, ಇದರ ಬಿಲ್ಡ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ಈ ಒಂದು ನೆಕ್ ಬ್ಯಾಂಡು ಒನ್ ಪ್ಲಸ್ ಕಂಪನಿದಾಗಿರುತ್ತೆ. ಈ ಒಂದು ನೆಕ್ ಬ್ಯಾಂಡ್ ಹೆಸರು ಒನ್ ಪ್ಲಸ್ Z2 ಅಂತ ವೈರ್ಲೆಸ್ ನೆಕ್ ಬ್ಯಾಂಡ್ ಆಗಿರುತ್ತೆ. ನಾನು ಇದನ್ನು ಸುಮಾರು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಲ್ಲ, ಈ ಒಂದು ನೆಕ್ ಬ್ಯಾಂಡ್ ಬಿಲ್ಡ್ ಕ್ವಾಲಿಟಿ ಮತ್ತು ಇದರ ಸೌಂಡ್ ಕ್ವಾಲಿಟಿ ಯಾವ ರೀತಿಯಾಗಿದೆ ಅಂದರೆ, ಇದರ ಬಿಲ್ಡ್ ಕ್ವಾಲಿಟಿ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಸೌಂಡ್ ಅಂತೂ ಫುಲ್ ಸಖತ್ತಾಗಿ ಬರುತ್ತೆ. ಸೌಂಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಂಫರ್ಟಬಲ್ ಆಗಿ ಇದನ್ನು ನಾವು ಕಿವಿಯಲ್ಲಿ ಕೂಡ ಚೆನ್ನಾಗಿ ಇಟ್ಕೊಳ್ಬೋದು. ನಮ್ಮ ಕಿವಿಗೆ ಕೂಡ ಕಂಫರ್ಟ್ ಆಗಿ ಈ ಒಂದು ಬ್ಲೂಟೂತ್ ಸೆಟ್ ಆಗುತ್ತೆ ನೆಕ್ ಬ್ಯಾಂಡ್. ಇದರ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಾವು ಈ ರೀತಿಯಾಗಿ ಮಡಚಿದ್ರೆ ಕೂಡ ಈ ಒಂದು ಬ್ಲೂಟೂತ್ ನೆಕ್ ಬ್ಯಾಂಡ್ಗೆ ಏನೂ ಆಗೋದಿಲ್ಲ, ಇದು ಡ್ಯಾಮೇಜ್ ಕೂಡ ಆಗೋದಿಲ್ಲ. ಇದರ ಆನ್ ಆಫ್ ಬಟನ್ ಯಾವ ರೀತಿ ಇದೆ ಅಂದರೆ, ಇದನ್ನು ನಾವು ಬ್ಲೂಟೂತ್ನ ಆಫ್ ಮಾಡಬೇಕಂದ್ರೆ ಈ ಒಂದು 2 ಇದೆಲ್ಲ ಸ್ಪೀಕರ್ಸು, ಇದನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡಿದರೆ ಆಯಿತು, ಈ ಒಂದು ಬ್ಲೂಟೂತ್ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಇದನ್ನು ಆನ್ ಮಾಡಬೇಕಂದ್ರೆ ಇದನ್ನು ತೆಗೆದ್ರೆ ಆಯಿತು, ಆಟೋಮೆಟಿಕ್ಕಾಗಿ ಈ ಒಂದು ಬ್ಲೂಟೂತ್ ಆನ್ ಆಗಿ ನಿಮ್ಮ ಮೊಬೈಲ್ನ ಬ್ಲೂಟೂತ್ ಜೊತೆ ಕನೆಕ್ಟ್ ಆಗುತ್ತೆ. ಇದರ ಚಾರ್ಜಿಂಗ್ ಬಗ್ಗೆ ನೋಡೋದಾದರೆ, ಕಂಟಿನ್ಯೂ ಆಗಿ ನೀವು ಯೂಸ್ ಮಾಡಿದರೆ 1 ವಾರ ತನಕ ಬರುತ್ತೆ ಈ ಒಂದು ಬ್ಲೂಟೂತ್ ಚಾರ್ಜಿಂಗ್ ಬ್ಯಾಕಪ್. ನಾನು ಯೂಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿದ ಮೇಲೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಚಾರ್ಜ್ ಮಾಡಬೇಕಂದ್ರೆ ಇದಕ್ಕೆ ಟೈಪ್ ಸಿನ ಕೊಟ್ಟಿದ್ದಾರೆ. ಟೈಪ್ ಸಿ ಚಾರ್ಜರ್ನಿಂದ ನೀವು ಚಾರ್ಜಿಂಗನ್ನು ಮಾಡ್ಕೊಳ್ಬೋದು. ಇದರಲ್ಲಿ ನೀವು ಸೌಂಡನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಅಂದರೆ ಕಂಟ್ರೋಲ್ ಕೂಡ ಮಾಡ್ಕೊಳ್ಬೋದು. ಈ ಒಂದು ಬ್ಲೂಟೂತ್ ಜೊತೆ ನೀವು ಇಲ್ಲಿ ಕಾಲ್ಸ್ ಬಂದರೆ, ಅಂದರೆ ನಿಮಗೆ ಕಾಲ್ಸ್ ಬಂದರೆ ಇದರಲ್ಲೇ ಕೂಡ ನೀವು ರಿಸೀವ್ ಮಾಡ್ಕೊಳ್ಬೋದು. ಇಲ್ಲಿ ಕಾಲಿಂಗ್ ಆಪ್ಷನ್ ಫೀಚರ್ ಇದೆಲ್ಲ, ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ನೀವು ಡೈರೆಕ್ಟಾಗಿ ಮೊಬೈಲ್ನ ಟಚ್ ಮಾಡದೆ ಈ ಒಂದು ಬ್ಲೂಟೂತ್ನ ಸಹಾಯದಿಂದನೇ ನೀವು ಕಾಲನ್ನು ರಿಸೀವ್ ಮಾಡ್ಬೋದು. ಹಾಗೆಯೇ ನೀವು ಕಾಲಲ್ಲಿ ಮಾತಾಡ್ತಿರ್ತೀರಲ್ಲ, ಕಾಲಲ್ಲಿ ಮಾತಾಡುವಾಗ ನೀವು ಕಾಲ್ಸ್ ಅಂದರೆ ಈಗ ಫೋನ್ ಮಾತಾಡ್ತಿರ್ತೀವಲ್ಲ ನಾವು, ಆ ಒಂದು ಫೋನನ್ನು ಮಾತಾಡುವಾಗ ಕೂಡ ಇದರಲ್ಲಿ ಸೌಂಡ್ ಕ್ವಾಲಿಟಿ ತುಂಬಾ ಕ್ಲಿಯರ್ ಆಗಿ ಕೇಳುತ್ತೆ ಈ ಒಂದು ನೆಕ್ ಬ್ಯಾಂಡ್ನಲ್ಲಿ. ಫ್ರೆಂಡ್ಸ್, ಹಾಗೆಯೇ ಈ ಒಂದು ಬ್ಲೂಟೂತ್ ಸ್ಕಿನ್ ಅಸಿಸ್ಟೆಂಟ್ ಆಗಿರುತ್ತೆ. ಅಂದರೆ ಜಾಸ್ತಿ ಹೊತ್ತು ಯೂಸ್ ಮಾಡ್ತಾ ಇದ್ದರೆ ಕೆಲವೊಂದು ಬ್ಲೂಟೂತ್ಗಳು ನಮ್ಮ ಚರ್ಮಕ್ಕೆ ತೊಂದರೆಯನ್ನು ಉಂಟು ಮಾಡ್ತಾ ಇರುತ್ತೆ. ಈ ಒಂದು ಬ್ಲೂಟೂತ್ ಆ ರೀತಿಯಾಗಿಲ್ಲ, ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ. ನೀವು ಎಷ್ಟೊತ್ತು ಬೇಕಾದರೂ ನಿಮ್ಮ ನೆಕ್ ಮೇಲೆ ಈ ಒಂದು ಬ್ಲೂಟೂತನ್ನು ಇಟ್ಕೊಳ್ಬೋದು, ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಇದರಿಂದ ಇನ್ಫೆಕ್ಷನ್ ಕೂಡ ಆಗುವುದಿಲ್ಲ ನಿಮಗೆ. ಫ್ರೆಂಡ್ಸ್, ಈ ಒಂದು ಬ್ಲೂಟೂತ್ ನಿಮಗೆ ಬೇಕಂದರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಾನು ಈ ಒಂದು ಬ್ಲೂಟೂತನ್ನು 1 ವರ್ಷದ ಹಿಂದೆ ಪರ್ಚೇಸ್ ಮಾಡಿದ್ದೀನಿ. ಪರ್ಚೇಸ್ ಮಾಡಿ ಇದನ್ನು ಉಪಯೋಗ ಮಾಡಿದ ಮೇಲೆ ಇದರ ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಚಾರ್ಜಿಂಗ್ ಬ್ಯಾಕಪ್ ಆಗಿರ್ಬೋದು, ಯಾವ ರೀತಿಯಾಗಿದೆ ಅಂತ ನನ್ನ ಅನಿಸಿಕೆಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಮಗೆ ಬೇಕಾದರೆ ಈ ಒಂದು ಬ್ಲೂಟೂತ್ ಒನ್ ಪ್ಲಸ್ Z2 ಅಂತ ಈ ಒಂದು ಬ್ಲೂಟೂತ್ ಹೆಸರು, ಇದು ನಿಮಗೆ ಬೇಕಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಹಾಗೆಯೇ ರೇಟ್ ಕೂಡ ಚೆಕ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.